ಸರ್ ಯಾವ ಸರ್ ಸ್ಕೂಟಿ ಇದು? ಸರ್ ಇದು ಟಿವಿಎಸ್ ಜುಪಿಟರ್ ಸರ್. ಇದು ಏನ್ ಸರ್ ಕಲರ್ ಹಿಂಗೆ ಇದೆ ಸರ್? ಈ ಕಲರ್ ಐತಲ್ಲ ಸರ್, ಹಾ ಸರ್, ಎಷ್ಟು ಚೆನ್ನಾಗಿದೆ ಅಂದ್ರೆ ಹಾ ಸರ್, ಆಫಿಷಿಯಲ್ ಕಲರ್ ಸರ್ ಇದು. ಯಾರು ಬರ ನೋಡ್ರಿ ಹಂಗೆ ಎತ್ಕೊಂಡು ಹೋಗ್ರಿ ಸರ್. ಸರ್ ಅಷ್ಟು ಬ್ಯೂಟಿಫುಲ್ ಸರ್ ಗಾಡಿ ಇದು. ಈಗ ಜನ 16 ಬರೀ 28,000 ಹೊಡಿತಲ್ಲಪ್ಪ, ಬಹಳ ಜಾಸ್ತಿ ಹೊಡಿರ್ತೈತಿ, ಯಾಕೆ ಕಮ್ಮಿ ಹೊಡಿತ ಅಂತ ಕೇಳ್ತಾರ ಸರ್. ಹೌದಾ ಸರ್? ಅವ್ರಿಗೆ ಈ ಗಾಡಿ ಒಳಗೆ ಎಲ್ಲಾರು ಒಂದ್ ಬ್ರಷ್ ಟಚ್ ಹಾಕಿದ್ರೆ ಗಾಡಿ ಫ್ರೀ ಕೊಡ್ತೇನೆ. ಎಲ್ಲಾರು ಒಂದ್ ಪೈಂಟ್ ಆದ್ರೆ, ಆಮೇಲೆ ಗಾಡಿಯಾಗಿಂದ ಒಂದ್ ನಟ್ಟು, ಒಂದು ಬೋಲ್ಟ್ ಏನೋ ಚೇಂಜ್ ಆಗತ್ತೆ ಅಂದ್ರೆ ಗಾಡಿ ಫ್ರೀ ಕೊಡ್ತೇನೆ ಸರ್. ಹಲೋ ಗೈಸ್, ಎಲ್ಲರೂ ಹೆಂಗಿದ್ರ? ಎಲ್ರು ಆರಾಮಾಗಿದ್ರ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಒಂದ್ ಒಳ್ಳೊಳ್ಳೆ ಕಲೆಕ್ಷನ್ ಬಂದಿದ್ದಾವೆ, ಒಳ್ಳೊಳ್ಳೆ ಬೈಕ್ಗಳು ಬಂದಿದ್ದಾವೆ. ನಿಮಗೆಲ್ಲ ತೋರಿಸ್ತೀನಿ. ಪ್ರೈಸ್ ಆಗಿರ್ಬೋದು, ಮಾಡಲ್ ಆಗಿರ್ಬೋದು. ನಿಮಗೆ ಸುಮಾರು ಜನಕ್ಕೆ ಡೌಟ್ ಇರುತ್ತೆ, ಮತ್ತೆ ಸುಮಾರು ಜನಕ್ಕೂ ಬೇಜಾರು ಕೂಡ ಆಗಿದೆ. ಏನಕ್ಕಪ್ಪ ಅಂತಂದ್ರೆ ಪ್ರೈಸು ನಿಮ್ಮ ಬಡ್ಜೆಟ್ ತಕ್ಕಂಗೆ ಸಿಗ್ತಿಲ್ಲ ಬೈಕ್ಗಳು, ನನಗೆ ಗೊತ್ತದು. ಹಂಗಾಗಿ ಒಳ್ಳೊಳ್ಳೆ ಬಡ್ಜೆಟ್ಗಳು ಬೈಕ್ಗಳು ಪ್ರತಿಯೊಂದು ತೋರಿಸ್ತೀನಿ ನಿಮಗೆ. ಈ ವಿಡಿಯೋ ಕೊನೆ ತನಕ ನೋಡಿ. ಫುಲ್ಲು ಬೈಕ್ಗಳು ಕಲೆಕ್ಷನ್ ನೋಡಿದ್ರೆ ನೀವೇ ಕಾಂಟ್ಯಾಕ್ಟ್ ಮಾಡಿ ಹುಡ್ಕೊಂಡು ಬರ್ತೀರಾ ಅಂತಂತ ಕಲೆಕ್ಷನ್ಗಳೆಲ್ಲ ಇದಾವೆ. ಅದು ಪ್ರೈಸ್ ಆಗಿರ್ಬೋದು, ಮಾಡಲ್ ಆಗಿರ್ಬೋದು. ಮತ್ತೆ ಇದು ಬಂದ್ರೆ ನೀವು ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ದಯವಿಟ್ಟು ಕ್ಷಮಿಸಿ, ಇಷ್ಟು ದಿನ ವಿಡಿಯೋ ಮಾಡೋಕ್ಕಾಗಲಿಲ್ಲ, ನಮ್ಮ ಪರ್ಸನಲ್ ಕೆಲಸದಿಂದ ಸ್ವಲ್ಪ ಬ್ಯುಸಿ ಆಗಿದ್ದೆ. ನಿಮ್ದು ಕಂಟಿನ್ಯೂ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ನಿಮ್ಮೆಲ್ಲ ಸಪೋರ್ಟ್ ಬೇಕು. ಈಗ ಬರ್ರಿ, ಈಗ ಎಲ್ಲ ಬೈಕ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ನಮ್ಮ ಸರ್ನ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡೋಣ, ಬನ್ನಿ. ಸರ್ ನಮಸ್ತೆ ಸರ್. ಸರ್ ನಮಸ್ತೆ. ಎಲ್ಲಾರು ಕರ್ನಾಟಕ ಜನತೆಗೆ ಎಲ್ಲರಿಗೂ ನಮಸ್ಕಾರ. ಎಲ್ಲಾರು ಚೆನ್ನಾಗಿದ್ರೆ ಅಂತ ಹಾರಿಸ್ತೇನೆ. ಮತ್ತೆ ಸರ್ ನೀವು ಚೆನ್ನಾಗಿದ್ದೀರಾ? ಆರಾಮ್ ಸರ್. ಹೇಳಿ ಸರ್ ಮತ್ತೇನು ಸರ್? ಈಗ ಅಟ್ ಪ್ರೆಸೆಂಟ್ ಯಾವ್ಯಾವ ಗಾಡಿಗಳು ಬಂದಿದೆ ಸರ್? ಸರ್ ಈಗ ಬಂದ ಸರ್, ಹೊಸ ಮಾಡಲ್ ಎಲ್ಲ ಬಂದಾವೆ. MT ಬಂದಾವೆ, ಆಮೇಲೆ ಪಲ್ಸರ್, NS, FZ, ಡಿಯೋ ಗಾಡಿ ಬಂದೈತೆ, ಜುಪಿಟರ್ ಬಂದೈತೆ. ಒಂದ್ 10 ಗಾಡಿ ಬಂದಾವ ಸರ್ ಹೊಸ ಮಾಡಲ್ ನಲ್ಲಿ. ಮತ್ತೆ ಸರ್ ಬಡ್ಜೆಟ್ ಎಲ್ಲಿಂದ ಸ್ಟಾರ್ಟ್ ಸರ್? ಸರ್ ಬಡ್ಜೆಟ್ ಏನಿದ್ರು ಒಂದು ಈ ಸಲ ಬಂದಿರೋದು ಒಂದು 30 ಮೇಲೆ ಸರ್. 30 ಮೇಲೆ ಬಂದಿದೆ. ಸರ್ ಹಳೆ ಹೆಂಗ್ ಸರ್? ಚೆನ್ನಾಗಿ ಹೊಡಿಯೋದು? ಚೆನ್ನಾಗಿ ಹೊಡೆಯೋದು ಸರ್. ಅಂದ್ರೆ ಅವ್ರು ಬಡ್ಜೆಟ್ ಕೇಳ್ತಾರೆ ಸರ್. ಬಡ್ಜೆಟ್ ಕೇಳ್ತಾರೆ. ಈಗ ನಾವು ಓದ್ ವಿಡಿಯೋದಲ್ಲಿ ಮಾಡಿರೋದೆಲ್ಲ ಹಳೆ ಗಾಡಿ ಎಲ್ಲ ಹೋಗ್ಬಿಡು, ಕಮ್ಮಿ ರೇಟ್ ಇದಲ್ಲ ಸರ್, ಅದೆಲ್ಲ ಓದ್ವಿ. ಹೊಸ ಸ್ಟಾಕ್ ಬಂದೈತಿ, ನೋಡಿ ಇದ್ ಮಾಡ್ಕೊಡ್ರಿ. ಸರ್ ಸರ್ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಸರ್? ಇಲ್ಲಿಂದ ಮಾಡಿ ಸರ್. ಫಸ್ಟ್ ಗಾಡಿ ಇದೆ ಡಿಯೋನಾ? ಹೋಂಡಾ ಡಿಯೋ ಸರ್ ಇದು. ಸರ್ ಎಷ್ಟೇ ಮಾಡಲು ಸರ್? ಸರ್ ಇದು ಮಾಡ್ಲು ಬಂದು 2017. ಸರ್ ಸಿಂಗಲ್ ಓನರ್ ಅಲ್ಲಿ ಸರ್. ಸಿಂಗಲ್ ಓನರಾ? ಸರ್. ಓಕೆ ಸರ್. ಎಷ್ಟು ಹೊಡಿದೆ ಸರ್? ಸರ್ ಇದು ಕಿಲೋಮೀಟರ್ 25,000 ಹೊಡಿದೆ ಸರ್. ಇದು 25,000? 25,000 ಹೊಡಿದೆ. 25,000 ಹೊಡಿದೆ ಸರ್ ಗಾಡಿ. ಇದು 2017 ಮಾಡಲು ಸರ್. 2017. ಪ್ರೈಸ್ ಎಕ್ಸ್ಪೆಕ್ಟೇಷನ್ ಸರ್ ಇದ್ರದ್ದು ರೈಟ್ ನಾವು 50,000 ರೂಪಾಯಿ ಇಟ್ಟೇವೆ ಸರ್. 50,000 ರೂಪಾಯಿ ಇಟ್ಟೇವಿ. ಈ ಸಲ ಆಫರ್, ಯುಗಾದಿ ಹಬ್ಬಕ್ಕೆ ಒಂದು ಆಫರ್ ಇಡೋ ಅಂತ ಇದ್ವಿ ಸರ್. ಅದೇ ಗಾಡಿ ನಮ್ಮ ಹತ್ರ ವ್ಯಾಪಾರ ಆದ್ರೆ ಈ ಸಲ ಟ್ರಾನ್ಸ್ಫರ್ ಫ್ರೀ ಮಾಡ್ಕೊಡ್ತೇನೆ. ಹಾ ಸರ್. ಫಸ್ಟ್ ಸಲ ನಾವು ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡ್ಕೊಟ್ಟಿದ್ವಿ. ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು 5 ಲೀಟರ್ ಫ್ರೀ ಕೊಟ್ಟಿದ್ವಿ ಪೆಟ್ರೋಲ್. ಈ ಸಲ ಗಾಡಿ ಟ್ರಾನ್ಸ್ಫರ್ ಮಾಡ್ತೇವಲ್ಲ, ಅವ್ರ ಹೆಸರು ವರ್ಗಾವಣೆ ಮಾಡ್ಕೊಡ್ತೇವಲ್ಲ, ಅದ್ರದ್ದು ಫ್ರೀ ಸರ್ ಚಾರ್ಜ್. ಅದ್ರದ್ದೇನು ಇಸ್ಕೊನಲ್ಲ. ವ್ಯಾಪಾರ ಆದ್ರೆ ನಮ್ ಕಮಿಷನ್ ಇಸ್ಕೊಂತೇವಿ, ಅದ್ರದ್ದೇನು ಅಮೌಂಟ್ ಕೊಡ್ಬೇಕು, ಕಮಿಷನ್ ನಮ್ದು. ಇದು ಟ್ರಾನ್ಸ್ಫರ್ ಫೀಸ್ ಐತೆ ಅನ್ನಲ್ಲ, ನಾ ಕಸ್ಟಮರ್ಗೆ ಹೇಳಿ ಮಾಡಿಸ್ಕೊಡ್ತೇನೆ. ಇದು ಸರ್ ಇದು 50 ಹೇಳಿದೀವಿ. ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೇನೆ ಸರ್. ಹೆಚ್ಚು ಕಡಿಮೆ ಎಷ್ಟಾಗುತ್ತೆ ಸರ್? 1,000 ರೂಪಾಯಿ ಕಮ್ಮಿ ಮಾಡೋಣ ಸರ್. 149 ಮಟ. 1,000 ಅಷ್ಟೇ ಸರ್. ಆಯ್ತು, ನಿಮ್ಮ ಇಷ್ಟವರು ಬಂದ್ರೆ ಒಂದು 47 ಮಟ ಫೈನಲ್ ಮಾಡ್ಕೊಡ್ತೇನೆ ಸರ್. 47 ಟ್ರಾನ್ಸ್ಫರ್ ಇಂದ ಫ್ರೀ ಸರ್. ಅಲ್ಲ ಸರ್, ಈ ವಿಡಿಯೋ ನೋಡ್ಕೊಂಡು ಬೇರೆ ಕಡೆ ಎಲ್ಲ ಬೇರೆ ಊರ್ ಕಡೆಯಿಂದ ಬರ್ತಿರ್ತಾರೆ ಸರ್. ಹೌದು, ಬರ್ತಾರೆ. ಈಗ ನಂಬ್ಕೊಂಡ್ ಬಂದಿರ್ತಾರೆ. ಹೌದು, ಇಲ್ಲಿ ಬಂದಿದ್ದಾರೆ, ವಾಪಸ್ ಹೋಗ್ಬಾರ್ದು ಸರ್. ಸರ್ ನಮ್ಮ ಹತ್ರ ನಿಮ್ ಚಾನಲ್ ಮುಖಾಂತರ ಎಷ್ಟು ಜನ ಬಂದಾರೆ, ಯಾರು ವಾಪಸ್ ಹೋಗಿಲ್ಲ ಸರ್. ಎಲ್ಲಾರು ಗಾಡಿ ಒಯ್ದಾರೆ ನಮ್ಮ ಹತ್ರ, ಎಲ್ಲರೂ ಇದಾರೆ, ಯಾರು ಐತಲ್ಲ ವಾಪಸ್ ಹೋಗಿಲ್ಲ ಸರ್. ಬಂದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಮುಗಿಸ್ ನಾ ಕಳ್ಸೇನೆ ಸರ್. ಬರ್ಲಿ, ಒಂದು 47,000 ಮುಗಿಸ್ಕೊಡ್ತೇನೆ ಸರ್. 47,000 ಮುಗಿಸ್ಕೊಡ್ತೇನೆ ನೋಡಿ ಸರ್. ಒಂದು ಒಳ್ಳೆ ಪ್ರೈಸ್ ಮಾಡ್ಕೊಡ್ತೇನೆ ಸರ್. ಸರ್ ಇನ್ನು ಸರ್ ನಮ್ಮ ಹತ್ರ ಗಾಡಿ ಕ್ವಾಲಿಟಿ ಇರುತ್ತೆ ಸರ್. ಗಾಡಿ ಅವ್ರು ತಗೊಂಡೋಗಿ ರಿಪೇರಿ ಮಾಡೋ ಅಂತ ಯಾವ ಇರಲ್ಲ ಸರ್. ನಮ್ಮ ಹತ್ರ ಕಂಡೀಷನ್ ಇರ್ತಾವ ಗಾಡಿ. ಈಗ ಸ್ವಲ್ಪ ಜನ ಏನ್ ಮಾಡ್ತಾರೆ, 2017 ಅಲ್ಲಿ 40 ಕೊಡ್ತಾರೆ, 41 ಕೊಡ್ತಾರೆ ಅಂತ ಸರ್. ತಗೊಂಡೋದ್ಮೇಲೆ ಅವ್ರು ಖರ್ಚು ಬರ್ತಾರೆ ಸರ್, ಆವಾಗ ಗೊತ್ತಾಗುತ್ತೆ ಅವ್ರಿಗೆ. ನಮ್ಮ ಹತ್ರ ಖರ್ಚು ಮಾಡಂತ ಗಾಡಿ ಕೊಡಲ್ಲ. ಗಾಡಿ ತಗೊಂಡೋದ್ರೆ ಅವ್ರು ನೆಕ್ಸ್ಟ್ ನಮ್ಮ ಹತ್ರ ಬಂದ್ರೆ ಮಾತಾಡಬಾರ್ದು ಸರ್, ನಾವೇನ್ ಮಾತಾಡಲ್ಲ, ಗಾಡಿ ಒಳ್ಳೇದ್ ಕೊಟ್ಟಿರಾ ಅಂತದೇ ಗಾಡಿ ಕೊಡಿ ಸರ್. ನಾವ್ ರೇಟೇ ಮಾತಾಡ, ನೀವು ಎಷ್ಟು ಇರ್ತೋ ಅಷ್ಟು ಕೊಟ್ಟು ಸರ್. ಅಷ್ಟು ಕಂಡೀಷನ್ ಗಾಡಿ ಇರ್ತಾವ ಸರ್ ನಮ್ಮ ಹತ್ರ. ಹಾ ಸರ್. ಎಷ್ಟು ಮಾಡಿ ಸರ್? NS 200 ಇದು 2019 ಮಾಡಿ ಸರ್. ಇದು 19 ಸಿಂಗಲ್ ಓನರ್. ಹೌದು, ಸಿಂಗಲ್ ಓನರ್, ಒರಿಜಿನಲ್ ಪೇಂಟ್ ಸರ್. ಎಲ್ಲ ರನ್ನಿಂಗ್ ಆಗಿದೆ ಸರ್? ಎಷ್ಟು ರನ್ನಿಂಗ್ ಆಗಿರೋ ಇದು? ರನ್ನಿಂಗ್ ನಿಮ್ಗೆ ಒಂದು 18ರಿಂದ 20,000 ಹೊಡಿದೆ ಸರ್. ಇದು 18ರಿಂದ 20,000 ಚಿಲ್ಲರ ಹೊಡಿ ಸರ್. ಸರ್ ಆನ್ ಮಾಡಿ ತೋರಿಸ್ತೀರಾ ಸರ್? ಹ್ಞೂ ಸರ್, ತೋರಿಸ್ತೇನೆ.
$21,000 ಓಡಿದೆ ಸರ್. 21 ಹಾ 21 ಓಡಿದೆ. ನೋಡ್ತೇವೆ ನೀವು 21,000 ಸರ್. 21,000. ಹಾ ಸರ್. 19 ಸಿಂಗಲ್ ಓನರ್ ABS ಸರ್ ಇದು. ಒಂದೇ ಸ್ವಲ್ಪ ಚಾಲು ಆಗ್ ಸರ್ ಗಾಡಿ. ಹಾ ಸರ್. ಒಳ್ಳೆ ಕಂಡೀಷನ್ ಗಾಡಿ ಸರ್ ಇದು, ಬಹಳ ಚೆನ್ನಾಗಿದೆ. ಆಮೇಲೆ ಇದು ಕಾರ್ಬೋರೇಟರ್ ಗಾಡಿ ಸರ್ ಇದು. ಹಾ ಸರ್. BS6 ಅಲ್ಲ ಇದು, ಇದು BS4 ಅಂತ ಬರುತ್ತೆ ಸರ್ ಇದು. ಹೌದು ಸರ್. ಈ ಗಾಡಿ ಸ್ವಲ್ಪ ಡಿಮ್ಯಾಂಡ್ ಇದೆ ಸರ್. ಹೌದು ಸರ್. ಕಾರ್ಬೋರೇಟರ್ ಗಾಡಿ, ಸಿಂಗಲ್ ಓನರ್ ಗಾಡಿ, 2019 ಮಾಡಲ್ ಗಾಡಿ ಸರ್ ಇದು. 1,10,000 ರೂಪಾಯಿ ಕೊಡ್ತೇವೆ ಸರ್. 1,10,000 ರೂಪಾಯಿ. ಅಂದ್ರೆ ಎಲ್ಲ ಈಗ BS4 ಹುಡುಕ್ತಿರ್ತಾರ ಸರ್ ಈಗ. ಹಾ BS4 ಕೇಳ್ತಾರೆ ಸರ್ ಎಲ್ಲ ಜನ, ಎಲ್ಲ ಹಳೆ ಗಾಡಿನೇ ಕೇಳ್ತಾರೆ. ಸೆನ್ಸರ್ ಗಾಡಿ ಸ್ವಲ್ಪ ಅಷ್ಟೇ ಕೇಳಲ್ಲ. ಅಂದ್ರೆ ವಯರ್ ಅದನ್ನು ಹೋಗತ್ತಾರ ಸರ್, ಇಲ್ಲ ಅಂತಲ್ಲ. ಅಂದ್ರೆ ಇದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಇದೆ ಸರ್. ಹೌದು ಸರ್. ಇದು 1,10,000 ರೂಪಾಯಿ ಹೇಳಕತ್ತೇವೆ ನಾವು. ಸ್ವಲ್ಪ ಹೆಚ್ಚು ಕಮ್ಮಿ ಮುಗಿಸ್ಕೊಡ್ತೇವೆ ಸರ್ ಈ ಬೈಕ್. ಹೆಚ್ಚು ಕಡಿಮೆ. ಹಾ ಈಗ ಹೊಸದಾದ್ರೆ ಎಷ್ಟು ಶೋರೂಮ್ ಪ್ರೈಸ್? ಈಗ ಏನಿದ್ರೆ 1,85 1,90 ಸರ್ ಇದು ಹೊಸ ಗಾಡಿ ಇದು. ಆಮೇಲೆ ಈ ಗಾಡಿ ನೀವು ಎಷ್ಟು ಕೊಟ್ಟರು ಸಿಗಲ್ಲ ಸರ್. ಹೌದು ಸರ್. ಒಂದಾಗೈತಿ ಇದು BS6 ಸಿಗುತ್ತೆ, ಇದು BS4 ಇದು. ಹೌದು. ಅಂದ್ರೆ ಬಹಳ ಡಿಮ್ಯಾಂಡ್ ಸರ್ ಇದೆಲ್ಲ. ಬಹಳ ಡಿಮ್ಯಾಂಡ್ ಇದೆ ಸರ್ ಇದು. ಒಳ್ಳೆ ಚೆನ್ನಾಗಿದೆ ಸರ್ ಗಾಡಿ. ನಿಮ್ ಶೇರ್ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಇದನ್ನು ಟ್ರೈ ಮಾಡ್ಕೊಡಿಸ್ತೇನೆ. ಆಯ್ತು ಸರ್. ಎಷ್ಟೇ ಮಾಡಲು ಸರ್ ಇದು ಪಲ್ಸರ್ 150 ಸರ್ ಇದು. ಹಾ ಸರ್. ಡಬಲ್ ಡಿಕ್ಸ್ ABS. ಹಾ ಸರ್. ಡಬಲ್ ಡಿಕ್ಸ್ ABS ಇದು. ಎಷ್ಟೇ ಓನರ್ ಸರ್? ಇದು ಸೆಕೆಂಡ್ ಓನರ್ ಆಗಿದೆ ಸರ್ ಇದು. ಸೆಕೆಂಡ್ ಓನರ್. ಬೆಂಗಳೂರು ನಂಬರ್ ಗಾಡಿ. ಇಲ್ಲ ದಾವಣಗೆರೆಗೆ ಟ್ರಾನ್ಸ್ಫರ್ ಆಗಿದೆ. ಹಾ ಸರ್. ಆಗೈತೆ. ಅವ್ರು 2 ಟೈರ್ ಹೊಸ ಸರ್ ಈಗ. 2 ಟೈರ್ ಹೊಸ. ಹಾ ಇದು 29 ಓಡಿದೆ ಸರ್ ಇದು. 29. ಹಾ 29,000 ಓಡಿದೆ. ಅದು ಓಡಿದ್ಮೇಲೆ 2 ಟೈರ್ MRF ಹೊಸದ್ ಹಾಕ್ಸಾರೆ. ಚೈನೀಸ್ ಪ್ಯಾಕೆಟ್ ಹೊಸ ಹಾಕ್ಸಾರೆ. ಎಷ್ಟು ದಿನ ಆಯ್ತು ಸರ್ ಇದೆಲ್ಲ? ಇದು ಹಾಕ್ಸಿದ್ರೆ ಸರ್ ಒಂದು 1,000 ಹೊಡೆದಿಲ್ಲ ಸರ್ ಅವರು. ಒಂದು ಹಾಕ್ಸಿದ್ರೆ ಹಂಗೆ ತಗೊಂಬಂದು ಇಲ್ಲೇ ಬಿಟ್ಟಿದ್ದಾರೆ ಸೇಲಿಗೆ. ಏನ್ ಪೆಟ್ರೋಲ್ ಓಡಿಸ್ಬೇಕು ಸರ್. ಇಂಜಿನ್ ಆಯಿಲ್ ಎಲ್ಲ ಚೇಂಜ್ ಆಗಿದೆ ಸರ್ ಇದು. ಚೈನೀಸ್ ಪ್ಯಾಕೆಟ್ ಹೊಸದಿದೆ. ಆಯಿಲ್ ಫಿಲ್ಟರ್, ಏರ್ ಫಿಲ್ಟರ್ ಎಲ್ಲ ಚೇಂಜ್ ಮಾಡಿ ಎಲ್ಲ ಗಾಡಿ ಪೂರ್ತಿ ಅಪ್ಡೇಟ್ ಓರಿಯಲ್ ಮಾಡ್ಯಾರ ಸರ್ ಗಾಡಿ. ಗಾಡಿ ಗುಡ್ ಕಂಡೀಷನ್ ಇದೆ. ಇದು ರೇಟ್ ನಾವು 80,000 ರೂಪಾಯಿ ಹೇಳಕತ್ತೇವೆ ಸರ್ ಇದು. 80,000. ಹಾ ಸರ್. ನೆಗೋಷಿಯಬಲ್ ಮಾಡ್ತೀರಾ ಬಂದ್ರೆ ಮಾಡ್ಕೊಡ್ತೇವೆ ಸ್ವಲ್ಪ ಹೆಚ್ಚು ಕಮ್ಮಿ. ಇದ್ರದ್ದು ಹೊಸ ಗಾಡಿ ನಿಮ್ಗೆ 160-65 ಸರ್ ಇದು. 60-65 ಐತಿ. ಅರ್ಧಕ್ಕರ್ಧ ರೇಟ್ ಕಮ್ಮಿ. ಗಾಡಿನೂ ಒರಿಜಿನಲ್ ಪೇಂಟ್ ಸರ್, ಎಲ್ಲೂ ಪೇಂಟ್ ಗಿಂಟ್ ಏನು ಮಾಡಿಸಿಲ್ಲ. ಟಚ್ ಅಪ್ ಆಗಿಲ್ಲ. ಗಾಡಿ ಬೀಳೋದು ಆಕ್ಸಿಡೆಂಟ್ ಆಗಿರೋದು ಅಂತ ಎಲ್ಲ ಒರಿಜಿನಲ್ ಗಾಡಿನೇ ಕೊಡ್ತೇನೆ. 80,000 ರೂಪಾಯಿ ಹೇಳಕತ್ತೇನೆ. ಇದನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಮುಗಿಸ್ಕೊಡ್ತೇನೆ ಸರ್. ಸರ್ ಎಷ್ಟ ಮಾಡಿ ಸರ್ ಬುಲೆಟ್? ಸರ್ ಅದು ಬುಲೆಟ್ 350cc. ಹಾ ಸರ್. 2016 ಮಾಡಲಿ ಸರ್ ಇದು. 2016 ಮಾಡಲು ಸಿಂಗಲ್ ಓನರ್. 28,000 ಜೀನ ನೋಡಿ ಸರ್ ಇದು. 28,000. ಹಾ ಸರ್. ಈಗ ಜನ 16 ಬರೀ 28,000 ಹೊಡಿತಲ್ಲಪ್ಪ, ಬಹಳ ಜಾಸ್ತಿ ಹೊಡಿರ್ತೈತಿ, ಯಾಕೆ ಕಮ್ಮಿ ಹೊಡಿತ ಅಂತ ಕೇಳ್ತಾರೆ ಸರ್. ಹೌದಾ? ಅವ್ರಿಗೆ ಈ ಗಾಡಿ ಒಳಗೆ ಎಲ್ಲಾರು ಒಂದ್ ಬ್ರಷ್ ಟಚ್ ಹಾಕಿದ್ರೆ ಗಾಡಿ ಫ್ರೀ ಕೊಡ್ತೇನೆ. ಎಲ್ಲಾರು ಒಂದ್ ಪೈಂಟ್ ಆದ್ರೆ, ಆಮೇಲೆ ಗಾಡಿಯಾಗಿಂದ ಒಂದ್ ನಟ್ಟು, ಒಂದು ಬೋಲ್ಟ್ ಏನೋ ಚೇಂಜ್ ಆಗತ್ತೆ ಅಂದ್ರೆ ಗಾಡಿ ಫ್ರೀ ಕೊಡ್ತೇನೆ ಸರ್. ಆಮೇಲೆ ಟೈರ್ಗಳು ಇದಾವಲ್ಲ, ಟೈರ್ ಮೇಲೆ ಮಾಡಲ್ ತೋರಿಸ್ತೀನಿ. ಗಾಡಿ ಜೊತೆಗೆ ಬಂದಿರೋ 2016. ರಿಮ್ ಮೇಲೆ 2016 ಇದೆ. ಟೈರ್ ಮೇಲೆ 2016 ಇದೆ ಸರ್. ಒರಿಜಿನಲ್ ಗಾಡಿ ಸರ್. ಇಂಥ ಗಾಡಿ 50ನಲ್ಲಿ ಒಂದ್ ಗಾಡಿ ಸಿಗ್ತೈತಿ. 50 ಗಾಡಿ ಬುಲೆಟ್ ಇದ್ರೆ ಒಂದ್ ಗಾಡಿ ಇಂಥ ಕಂಡೀಷನ್ ಗಾಡಿ ಸಿಗ್ತದೆ ಸರ್ ಇದು. ಸಿಂಗಲ್ ಓನರ್ ಸರ್. ಅಂದ್ರೆ ಜಾಸ್ತಿ ಯೂಸ್ ಮಾಡಿಲ್ಲ ಸರ್. ಜಾಸ್ತಿ ಯೂಸೇ ಮಾಡಿಲ್ಲ ಸರ್ ಅವರು, ಅಫಿಷಿಯಲ್ ಅವರು. ಹೌದು ಸರ್. ಬರೀ 28,000 900 ಏನ್ ಜೀನಿ ನೋಡ್ತಲ್ಲ ಅದೇ ಶೋರೂಮ್ ಟೈರ್ ಮೇಲೆ ಐತಿ ಗಾಡಿ. ಇನ್ನವ್ರಿಗೆ ಟೈರ್ ಮೇಲೆ ಮಾಡ್ಲು ತೋರಿಸ್ತಾರೆ. ಬಂದ ಕಸ್ಟಮರ್ ಯಾರು ಬರ್ತಾರೆ ಅವ್ರಿಗೆ ಬೇಕಾದ್ರೆ. ಗಾಡಿ ಎಲ್ಲಾರ ಒಂದ್ ಚೂರ್ ಬಿದ್ದೇತಪ್ಪ, ಆಕ್ಸಿಡೆಂಟ್ ಆಗೇತಪ್ಪ ಅಂದ್ರೆ ಗಾಡಿ ಫ್ರೀ ಕೊಡ್ತೇನೆ. ಒಂದ್ ಬೋಲ್ಟ್ ಚೇಂಜ್ ಆದ್ರೆ ಗಾಡಿ ಫ್ರೀ ಕೊಡ್ತೇನೆ. ಅಷ್ಟು ನೀಟ್ ಆಗೈತಿ ಗಾಡಿ ಕಂಡೀಷನ್ ಇದೆ. ಅವ್ರು ಬಂದು ಇದು ಚೆಕ್ ಮಾಡ್ಸ್ಕೊಂಡು ಬೇಕಾರೆ ಚೆಕ್ ಮಾಡ್ಕೊಳ್ಳಿ ಸರ್. ಅವ್ರು ಬಂದ್ರೆ ಅವ್ರಿಗೆ ತೃಪ್ತಿ ಆಗಬಿಟ್ಟು ತೋರಿಸ್ತೇನೆ ಗಾಡಿ. ಅವ್ರು ನೋಡ್ಕೊಳ್ಳಿ ಬೇಕಾದ್ರೆ. ಗಾಡಿ ಮಾತ್ರ ಸೀಲ್ಡ್ ಇಂಜಿನ್, ಗಾಡಿ ಜೊತೆಗೆ ಬಂದು ರಿಮ್ ಏನು ಚೇಂಜ್ ಆಗಿಲ್ಲ ಸರ್. ಒರಿಜಿನಲ್ ಗಾಡಿ ಸರ್ ಇದು. ಯಾರೇ ಕಸ್ಟಮರ್ ಗಾಡಿ ನೋಡ್ಲಿ ತಗೊಂಡಾಗ ನೆನೆಸ್ತಾರೆ ಸರ್. ಗಾಡಿ ಮಾತ್ರ ಅಷ್ಟು ನೀಟ್ ಆಗಿದೆ. ಇದ್ರ ಪ್ರೈಸ್ ನಾನು 1,65,000 ರೂಪಾಯಿ ಇಟ್ಟೇನೆ ಸರ್. 1,65,000 ರೂಪಾಯಿ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸಿಂಗಲ್ ಓನರ್ ಗಾಡಿ, ಒರಿಜಿನಲ್ ಪೀಸ್ ಸರ್ ಇದು. ಏನು ಒಂದ್ ನಟ್ಟು ನಾವು ಚೇಂಜ್ ಮಾಡಿಸಿಲ್ಲ, ಒರಿಜಿನಲ್ ಇಟ್ಟಾರೆ ಗಾಡಿ ಮಾತ್ರ. 1,65,000 ರೂಪಾಯಿ. ಸ್ವಲ್ಪ ಹೆಚ್ಚು ಕಮ್ಮಿ ನಾವು ಮುಗಿಸ್ಕೊಡ್ತೇನೆ ಇದು. ಸರ್ ಎಷ್ಟೇ ಮಾಡಲು ಸರ್? ಇದು MT-15 ಸರ್ ಇದು. ಇದು ವರ್ಷನ್ 3 ಸರ್ ಇದು. ವರ್ಷನ್ 3 ಇದು 2021 ಡಿಸೆಂಬರ್ ಮಾಡಲಿದು. ಇದು ಗಾಡಿ ಕಿಲೋಮೀಟರ್ ಬರೀ 16,000 ಓಡಿದೆ ಸರ್ ಇದು. ಇದನ್ನ 16,000 ಓಡಿದೆ. ಸಿಂಗಲ್ ಓನರ್ ಗಾಡಿ. ಇದು ಡಬಲ್ ಕಲರ್ ಬರುತ್ತೆ ಸರ್. ಗಿರೇನು ಮ್ಯಾಗಿಲ್ ರೆಡ್ ಬರುತ್ತೆ ಸರ್. ಇದು ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಏನೋ ಚೇಂಜ್ ಮಾಡಿಲ್ಲ ಸರ್. ಏನೋ ಚೇಂಜ್ ಮಾಡಿಲ್ಲ. ಇದು ಚೇಂಜ್ ಮಾಡಿಲ್ಲ ಸರ್.
ಒರಿಜಿನಲ್ ಗಾಡಿ ಸರ್ ಇದು. ಹಾ ಸರ್. ಮುಂದಿನ ಟೈರ್ ಬೇಕಾದ್ರೆ ಒಂದು ಕಂಪ್ನಿ ಇದೆ ಸರ್, ಇದು ಗಾಡಿ ಜೊತೆಗೆ ಬಂದಿರೋದು. ಹಾ ಸರ್. ಹಿಂದಿನ ಟೈರ್ ಮಾತ್ರ ಒಂದು ಹೊಸದ್ ಹಾಕ್ಯಾರ ಸರ್ ಇವರು. ಹಾ ಸರ್. ಹಿಂದಿನ ಟೈರ್ ಹಾಕ್ಸಾರೆ, ಗಾಡಿ ಮಾತ್ರ ಒರಿಜಿನಲ್ ಇದೆ. ಹಾ ಸರ್. 2021 ಡಿಸೆಂಬರ್. ಹಾ ಸರ್. ಎಷ್ಟನೇ ಓನರ್ ಸರ್ ಇದು? ಇದು ಸಿಂಗಲ್ ಓನರ್ ಸರ್. ಇದು 1,30,30,000 ರೂಪಾಯಿ ಇರ್ತದೆ ಸರ್. ಇದು 1,30,000 ರೂಪಾಯಿ. ಸ್ವಲ್ಪ ಹೆಚ್ಚು ಕಮ್ಮಿ ಇದನ್ನು ಮುಗಿಸ್ಕೊಡ್ತೇನೆ. ಸ್ವಲ್ಪ ಅಲ್ಲ ಸರ್, ಭಾಳ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೇನೆ ಸರ್. ನಿಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅಂದ್ರೆ ಅವ್ರು ಬಂದ್ರೆ ಪ್ರೈಸ್ ಕೇಳಿ ವಾಪಸ್ ಹೋಗ್ಬಾರ್ದು ಸರ್. ಸರ್ ಇಲ್ಲೇ ಒಂದು 4 ಅಂಗಡಿ ಇದೆ ಸರ್. ಹಾ ಸರ್. ಅಲ್ಲೂ ಗಾಡಿಗಳು ನೋಡ್ಕೊಂಡ್ ಬರ್ಲಿ, ಅಲ್ಲೂ ಪ್ರೈಸ್ ಕೇಳಿ, ನಮ್ದು ಗಾಡಿ ನೋಡ್ಲಿ, ನಮ್ದು ಪ್ರೈಸ್ ಕೇಳಿ ನೋಡ್ಬೇಕಾದ್ರೆ ಅಲ್ಲಿ ಇಲ್ಲ ಡಿಫರೆನ್ಸ್. ಗಾಡಿ ಒಂದ್ 2-3 ಸಾವಿರ ಜಾಸ್ತಿ ಆಗ್ಬೋದು ಸರ್. ಗಾಡಿ ಮಾತ್ರ ಕ್ವಾಲಿಟಿ ಕೊಡ್ತೇನೆ, ಒಳ್ಳೆ ಗಾಡಿ ಕೊಡ್ತೇನೆ ಸರ್. ನೆನೆಸ್ಬೇಕು ಒಯ್ದ್ಮೇಲೆ, ಬೈಬಾರ್ದು. ನಾವ್ ಶಾಪ ತಗೊಳಲ್ಲ. ಒಳ್ಳೆ ಐತಣ್ಣ, ಚೆನ್ನಾಗಿತ್ತು ಅಂದ್ರೆ ಅದೇ ಖುಷಿ ನಮ್ಗೆ. ಸರ್ ಯಾವ ಸರ್ ಸ್ಕೂಟಿ ಇದು? ಸರ್ ಇದು ಟಿವಿಎಸ್ ಜುಪಿಟರ್ ಸರ್. ಇದು ಏನ್ ಸರ್ ಕಲರ್ ಹಿಂಗೆ ಇದೆ ಸರ್? ಈ ಕಲರ್ ಐತಲ್ಲ ಸರ್, ಎಷ್ಟು ಚೆನ್ನಾಗಿದೆ ಅಂದ್ರೆ ಆಫಿಷಿಯಲ್ ಕಲರ್ ಸರ್. ಇದು ಯಾರು ಬಂದ್ರೆ ನೋಡ್ರಿ ಹಂಗೆ ಎತ್ಕೊಂಡು ಹೋಗ್ತಾರೆ ಸರ್. ಸರ್ ಅಷ್ಟು ಬ್ಯೂಟಿಫುಲ್ ಇದೆ ಸರ್ ಗಾಡಿ. ಇದು 2024 ಡಿಸೆಂಬರ್ ಬಂದದ ಗಾಡಿ. ಹಾ ಸರ್. 24 ಡಿಸೆಂಬರ್. ಈ ಗಾಡಿ ಐತಲ್ಲ ಸರ್ 16,000 ಓಡಿದೆ. ಇದು ಡಿಜಿಟಲ್ ಮೀಟರ್ ಬರುತ್ತೆ, LED ಬಲ್ಬ್ ಬರುತ್ತೆ, ಇಲ್ಲೇನು LED ಬಲ್ಬ್ ಬರುತ್ತೆ ಸರ್. ಹೌದು ಸರ್. ಡಿಸ್ಕ್ ಬರುತ್ತೆ, ಡಿಸ್ಕ್ ಬ್ರೇಕ್ ಬರುತ್ತೆ. ಆದ್ರೆ ಇಂಡಿಕೇಟರ್ ಇದ್ರಾಗಲೇ ಬರುತ್ತಾ? ಹೌದು ಸರ್, ಇಂಡಿಕೇಟರ್ ಇದ್ರಾಗೆ ಬರ್ತಾವ ಸರ್. ನೋಡಿ ಸರ್. ಹಾ ಸರ್, ಇದ್ರಾಗೆ ಇಂಡಿಕೇಟರ್ ಬರುತ್ತೆ ಸರ್. ಈ ತಳಗಡೆ ಒಂದು ಲೈಟ್, LED ಲೈಟ್, ಇದು ಇಂಡಿಕೇಟರ್, ಇದನ್ನು LED ಸರ್. ಆಮೇಲೆ ಫುಲ್ ಟಾಪ್ ಏನ್ ಮಾಡ್ಲಿ ಸರ್ ಇದು. ಹೌದು ಸರ್. ಇದ್ರಾಗೆ ಮೊಬೈಲ್ ಚಾರ್ಜ್ ಮಾಡ್ಕೋಬಹುದು ನೀವು. ಮೊಬೈಲ್ ಚಾರ್ಜ್ ಇದ್ರಾಗ ಇರುತ್ತೆ. ಇದು 2024 ಡಿಸೆಂಬರ್ ಗಾಡಿ, 16,000 ಓಡಿದೆ. ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್. ಇದು ಹೊಸ ಗಾಡಿ ನಿಮ್ಗೆ 1,20,000 ಇದೆ. ಈಗ ಎಷ್ಟು ಬಿಟ್ಟು ಕೊಡ್ಬೇಕು ನೀವು ಹೇಳಿ ಸರ್. ಅದ್ರಾಗೆ ನಿಮ್ಮ ವಿಷಯವ್ರು ಬಂದ್ರೆ ಏನ್ ಎಷ್ಟು ಮುಗಿಸ್ಬೋದು, ಎಷ್ಟು ಕಮ್ಮಿ ಕೊಡ್ಬೋದು ಹೇಳ್ಬಿಡಿ. ನೀವೊಂದ್ಸಲ ಇಷ್ಟು ವಿಡಿಯೋ ಮಾಡಾಕತ್ತೀರಾ ಸರ್, ಇಷ್ಟು ಬಿಟ್ಟು ಕೊಡಿ ಅಂತ ಹೇಳಿ ಸರ್ ನೋಡೋಣ. ಹೊಸದ್ 1,25 ಸರ್. 1,25. ಇದು ಏನೋ ಒಂದು 13-14 ತಿಂಗಳು ಗಾಡಿ. 2024 ಡಿಸೆಂಬರ್ 25 ಅಂತ ತಿಳ್ಕೊಳ್ಳಿ ಸರ್. ಒಂದ್ ತಿಂಗಳ ಕಮ್ಮಿ. ವರ್ಷದ ಮೇಲೆ ಒಂದು 3 ತಿಂಗಳ ಗಾಡಿ, 3-4 ತಿಂಗಳ ಗಾಡಿ, ಟೋಟಲ್ 14 ತಿಂಗಳ ಗಾಡಿ ಸರ್ ಇದು. ಹೇಳಿ ಸರ್, 1,20,000 ಎಷ್ಟು ಬಿಟ್ಟು ಕೊಡ್ಬೇಕಂತ ಹೇಳಿ ಸರ್. ಒಂದ್ 70 ಕೊಡ್ರಿ ಸರ್. ಸರ್ 50,000 ಕಮ್ಮಿ ಆಗಲ್ಲ ಸರ್. ನೀವ್ ಹೇಳೋದು ತೀರಾ ಕಮ್ಮಿ ಆಗ್ಬಿಡ್ತೀರಾ. ನಿಮ್ ಇಷ್ಟ ಖುಷಿಯಾಗಿ ನೋಡ್ಬೋದು. ನಮ್ಮ ಪ್ರಜೆಗಳು ಇಷ್ಟು ಕಮ್ಮಿ ಹೇಳ್ಬಿಟ್ರಲ್ಲ ಅಂತ ಅಷ್ಟಿಲ್ಲ ಸರ್. ಇದು ಐತಲ್ಲ, ಒಂದು 30,000 ಕಮ್ಮಿ ಬೇಡ, 35,000 ಕಮ್ಮಿ ಕೊಡಿಸ್ತೇನೆ. ಅಲ್ಲಿ 1,20 ಒಂದು 35 ಕಳಿದ್ರೆ ಒಂದು 85 ಮಟ ಕೊಡ್ತೇನೆ ಸರ್. ಅವ್ರಿಗೆ 35,000 ಉಳಿದಂಗಲ್ಲ ಸರ್. ಹೊಸ ಗಾಡಿ 16,000 ಉಳಿದೆ ಅಷ್ಟೇ. ಒರಿಜಿನಲ್ ಗಾಡಿ ಇದು, ಬಹಳ ಚೆನ್ನಾಗಿದೆ ಗಾಡಿ. ಬರ್ಲಿ, ಅದ್ರಾಗ ಏನೋ ಸ್ವಲ್ಪ 85 ಮೇಲೆ ಏನೋ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆದ್ರೆ ಮುಗಿಸ್ಕೊಡ್ತೇನೆ ಸರ್ ಇದನ್ನು. ಸರ್ ಎಷ್ಟೇ ಮಾಡಲು ಸರ್ ಇದು? FZ ಸರ್. ಇದು ಬ್ಲಾಕ್ ಕಲರ್. ಇದು ಸ್ಟಿಲ್ ಸ್ಟಿಕರ್ ಬರ್ತೈತೆ. ಇದು ಓಲ್ಡ್ ಮಾಡಲ್ ಸರ್. ಇದು ಓಲ್ಡ್ ಮಾಡಲ್ ಅಂದ್ರೆ 18 ಮಾಡಲು. ಓಲ್ಡ್ ಅಂದ್ರೆ 18 ಮಾಡಲು ಗಾಡಿ ಇದು. ಇದೊಂದು 33-34,000 ಓಡಿದೆ ಸರ್. ಇದನ್ನು ಸಿಂಗಲ್ ಓನರ್ ಸರ್. ಇದನ್ನು 2018 ಡಿಸೆಂಬರ್ 19 ರಿಜಿಸ್ಟ್ರೇಷನ್. ಇದು ನಾವು 55,000 ರೂಪಾಯಿ ಹೇಳಿದ್ರಿ. 55,000. ನ್ಯೂ ಮಾಡಲ್ ಎಷ್ಟಿದೆ ಸರ್ ಪ್ರೈಸ್? ಇದು 1,50,000, 65,000 ಹಿಂಗೆ ಸರ್ ಇದು ಗಾಡಿ. ಇದು ಒಂದು 55-58 ಹೇಳ್ತೇವೆ. ಸ್ವಲ್ಪ ಹೆಚ್ಚು ಕಮ್ಮಿ ಮುಗಿಸ್ಕೊಡ್ತೇನೆ ವ್ಯಾಪಾರ. ಎಷ್ಟು ರನ್ನಿಂಗ್ ಆಗಿದೆ ಸರ್ ಇದು? ಇದೊಂದು 33,000 ಹೊಡಿ ಸರ್. 33,000 ಹೊಡಿದೆ. ನನಗೆ ಎಷ್ಟು ಮಾಡ್ಕೊಡ್ತೀರಾ? ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೇನೆ ಸರ್. ಮಾಡ್ಕೊಡೋಣ ಅಂತ ಬರ್ಲಿ, ನಿಮ್ಮ ವಿಷಯ ಬರ್ಲಿ, ಕಸ್ಟಮರ್ ಬಂದು ನೋಡ್ಲಿ, ಮುಗಿಸ್ಕೊಡ್ತೇನೆ. ಲೋನ್ ಫೆಸಿಲಿಟಿ ಎಲ್ಲ ಇರುತ್ತೆ ನಿಮಗೆ ಸರ್? ಲೋನ್ ಐತಲ್ಲ ಸರ್. ಲೋನ್ IDFC ಬ್ಯಾಂಕ್ ಒಬ್ಬರೇ ಕೊಡ್ತಿರೋದು, ಬೇರೆ ಯಾರು ಕೊಡಲ್ಲ. ಅದನ್ನು ಒಂದು 60 ಕಿಲೋಮೀಟರ್ ಒಳಗಡೆ ಸಿವಿಲ್ ಕರೆಕ್ಟ್ ಆಗಿದ್ರೆ ಮಾತ್ರ ಅವ್ರು ಕೊಡ್ತಾರೆ. ಸಿವಿಲ್ ಇದ್ರೆ ಬರಲ್ಲ ಲೋನ್. ಹಾ ಸರ್. ಸರ್ ಇದು ಎಷ್ಟೇ ಮಾಡಲು ಸರ್? ಇದು SP ಶೈನ್ ಸರ್. ಇದು SP ಶೈನು. ಇದ್ರ ಮಾಡ್ಲು 2016 ಸರ್. ಇದು 2016 ಸಿಂಗಲ್ ಓನರ್. ಇದೆಲ್ಲ ರೀಪೇಂಟ್ ಆಗೈತೆ ಸರ್. ಗಾಡಿ ರೀಪೇಂಟ್ ಆಗೈತಿ. ಇಂಜಿನ್ ಕೆಲಸ ಎಲ್ಲ ಆಗೈತೆ. ಟೈರ್ ಎಲ್ಲ ಚೆನ್ನಾಗಿದೆ ಸರ್, ನಡೀತಾವೆ. ಹೊಡ್ಕೋಬೋದು ತಗೊಂಡೋಗಿ. ಅದೇ ಕಮ್ಮಿ ರೇಟ್ ಕೊಡ್ತೇನೆ ಸರ್. ಇದು ಎಷ್ಟಿದೆ ಸರ್? 2016. ಇದು 35 ಹೇಳ್ತಾರೆ. ಒಂದ್ ಬಂದ್ರೆ ಪಾರ್ಟಿ ಬಂದ್ರೆ ಒಂದು 31-32 ಮುಗಿಸ್ಕೊಡ್ತೇನೆ. ಇದೇ ಕಮ್ಮಿ ರೇಟ್ ಇದೆ. ಒಂದೇ ಇರೋದು ನಮ್ಮ ಹತ್ರ ಗಾಡಿ. ಹೌದಾ? ಹಾ ಸರ್. 2016 ಇನ್ಶೂರೆನ್ಸ್ ಇಲ್ಲ. ಯಾರು ತಗೋತ ಅವ್ರು ಕಟ್ಕೋಬೇಕು ಸರ್ ಇದು. ಹಾ ಸರ್. ಅಂದ್ರೆ ಇದೇನ ಲೋನ್ ಆಗುತ್ತೆ ಸರ್ ಇದ್ರ ಮೇಲೆ? ಇದಕ್ಕೆ 16 ಮಾಡ್ಲಿಕ್ಕೆ ಆಗಲ್ಲ ಸರ್. ಮಾಡ್ಬೇಕಂದ್ರೆ 18 ಮೇಲೇನೆ. 18 ಮೇಲೆ ಲೋನ್ ಆಗುತ್ತೆ. 16, 17 ಆಗಲ್ಲ. 18 ಮೇಲೆ ತಗೊಂಡ್ರೆ ಲೋನ್ ಮಾಡಿಸ್ಕೊಡ್ತೇನೆ ಸರ್. ಸೊ ಗೈಸ್, ಎಲ್ಲ ನೋಡಿದ್ರೆ ನೀವು ಇಷ್ಟೊತ್ತು ಯಾವ್ಯಾವ ಮಾಡಲು, ಯಾವ್ಯಾವ ಪ್ರೈಸ್, ಪ್ರತಿಯೊಂದು ಎಲ್ಲ ತಿಳಿಸಿದೆ ನಿಮಗೆ. ಎಲ್ಲ ತಿಳಿಸಿದ್ದಾರೆ ಸರ್. ಅದೇ ಪ್ರೈಸ್ ಅಂದ್ರೆ ಅವ್ರು ಹೇಳಿದ್ರಲ್ಲ, ಅದೇ ಪ್ರೈಸ್ ಅಂದ್ರೆ ಅದೇ ಪ್ರೈಸ್ ಆಗಲ್ಲ. ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಇಲ್ವಂದ್ರೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಕೂತ್ರೆ.
ಎದುರುಗಡೆ ಬಂದು ಶೋರೂಮ್ ಎಲ್ಲ ವಿಸಿಟ್ ಮಾಡಿದ್ರೆ ನೀವು ಹೆಚ್ಚು ಕಡೆ ಮಾಡ್ಕೊಡ್ತಾರೆ. ನಾನು ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಂಡು ಬೇಕಾದ್ರೆ ಬರ್ಬೋದು. ಒಳ್ಳೊಳ್ಳೆ ಕಲೆಕ್ಷನ್ ಇದಾವೆ. ಮತ್ತೆ ಸ್ಕೂಟಿ ನೋಡ್ತಿರ್ಬೋದು ನೀವು. ಈ ಸ್ಕೂಟಿನ ಕಲರ್ ಸಖತ್ತಾಗಿದೆ. ಮತ್ತೆ ಈ ಪ್ರೈಸಿಗೆ ಸಿಗೋದು ತುಂಬಾ ಕಡಿಮೆ. 14 ತಿಂಗಳದ್ದು ಗಾಡಿ ಇದು. ಇಷ್ಟು ಸಿಗ್ತಾರೆ ಕಮ್ಮಿ ಅದು. ಮತ್ತೆ ಇದೇ ರೀತಿ ವಿಡಿಯೋ ಏನಾದ್ರು ಬೇಕಾದ್ರೆ ನಿಮಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಮತ್ತೆ ಮುಂದೆ ಬರುವಂಥ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ರಿ. ಹಾಗೆ ನಿಮ್ಮ ಸಪೋರ್ಟ್ ಭಾರಿ ಇಂಪಾರ್ಟೆಂಟು. ಮತ್ತೆ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಡಿಸ್ಲೈಕ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ.